ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಫೆಬ್ರವರಿ 11ರಂದು ಶಿಕಾರಿಪುರದಲ್ಲಿ ರಾಜ್ಯ ಮಟ್ಟದ ಮಹಿಳಾ ಸ್ವಸಹಾಯ ಸಂಘಗಳ ಸಮಾವೇಶ ಹಾಗೂ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಠದ ಆಡಳಿತ ಸಮಿತಿ ಸದಸ್ಯ ಈರಣ್ಣಯ್ಯ ಹೇಳಿದ್ದಾರೆ. ಶ್ರೀಶೈಲ ಪುಷ್ಪಗಿರಿ ಸೂರ್ಯ ಸಿಂಹಾಸನೇಶ್ವರ 1008 ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಪುಷ್ಪಗಿರಿ ಸಂಸ್ಥಾನ ಶ್ರೀ ಮಠ ಪುಷ್ಪಗಿರಿ ಇವರ ನೇತೃತ್ವದಲ್ಲಿ ಇಲ್ಲಿ ಆಡಳಿತಾಧಿಕಾರಿಗಳಾದಂಥ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಇತ್ತು. ಇದೀಗ ಶ್ರೀ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘಗಳು ಕೂಡ ಸ್ಥಾಪಿತವಾಗಿದ್ದು, ಮಹಿಳೆಯರ ಆರ್ಥಿಕ ಸಾಮಾಜಿಕವಾಗಿ ಸದೃಢವಾಗಿಸುವ ಸಲುವಾಗಿ ಸಂಘಗಳನ್ನು ಸ್ಥಾಪನೆ ಮಾಡಲಾಗಿದೆ ಎಂದರು. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಠದ ಅಭಿವೃದ್ಧಿಯ ಜೊತೆಗೆ ಮಹಿಳಾ ಹಾಗೂ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿ ರೈತರಿಗೆ ನೆರವಾಗಿದ್ದಾರೆ ಎಂದರು. ಮಠದ ಆಡಳಿತಾಧಿಕಾರಿ ಪುಷ್ಪಗಿರಿ ಕಿಟ್ಟಪ್ಪ ಮಾತನಾಡಿ, ಮಹಿಳಾ ಸ್ವಸಹಾಯ ಸಂಘದಲ್ಲಿ ಪ್ರತಿ ಸಂಘಕ್ಕೆ 20 ಜನರಂತೆ ಸುಮಾರು 2,000 ಸಂಘಗಳಿವೆ. ಮಾಜಿ ಪ್ರಧಾನಿ BS ಯಡಿಯೂರಪ್ಪ ಅವರ ಸಹಕಾರದೊಂದಿಗೆ ಸಂಘಗಳು ಉತ್ತಮವಾಗಿ ನಡೆಯುತ್ತಿದ್ದು, ಸ್ವಸಹಾಯ ಸಂಘಗಳ ಬಲವರ್ಧನೆ ಹಾಗೂ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಠ ಕೂಡ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ತವರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಕುಮಾರ್, ಯಶೋಧ, ರಜಿತ್, ಸತೀಶ್ ಇತರರು ಹಾಜರಿದ್ದರು. ರಾಜ್ಯದಿಂದ ಆಗಮಿಸಿ ಸುಮಾರು 25ರಿಂದ 30 ಸಾವಿರ ಮಹಿಳಾ ಕಾರ್ಯಕರ್ತರು ಸೇರುವಂತ ಒಂದು ಅವಕಾಶ ಇದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಹಾಸನದಿಂದ ಮಠದ ಸ್ವಾಮೀಜಿಗಳ ಹಿತೈಷಿಗಳು, ಮಠದ ಭಕ್ತಾದಿಗಳು ಹಾಗೂ ಎಲ್ಲ ಸಮಾಜದ ಅವರು ನಮಗೆ ಎಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರು ಸಹ ಎಲ್ಲ ಆಗಮಿಸ್ತಾ ಇದ್ದಾರೆ. ಸುಮಾರು ಇಲ್ಲಿಂದ ನಾವು ಒಂದೊಂದು ಹಳ್ಳಿಯಿಂದ ಒಂದೊಂದು ಬಸ್ಗಳನ್ನ ವೆಹಿಕಲ್ಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಹೊಡ್ತಾ ಇದ್ದಾರೆ ಎಲ್ಲರೂ. ಇಲ್ಲಿಂದ ಸುಮಾರು 10ರಿಂದ 12 ಸಾವಿರ ಜನ ನಮ್ಮ ಜಿಲ್ಲೆಯಿಂದಲೇ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಹೆಚ್ಚಿನದಾಗಿ ನಮಗೆ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ನಾನು ನಮ್ಮ ಮಠದ ಗೋಗುಲದಂತ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ಮುಂದಿಸುತ್ತಾ ನಾನು ಒಂದು 2 ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಸ್ವಸಹಾಯ ಸಂಘ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಆ ಸಂಘದಲ್ಲಿ 2,000 ಸಂಘಗಳಿದೆ. ಆ ಸಂಘಗಳಲ್ಲಿ ಒಂದರಲ್ಲಿ 20 ಜನ ಒಂದು ಸಂಘದಲ್ಲಿ ಇರ್ತಾರೆ. ಅದರಂತೆ ಒಂದು 40-45 ಸಾವಿರ ಜನ ಈಗಾಗಲೇ ಜೈನ್ ಆಗಿದ್ದಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಆ ಸಂಘ ಬೇಗ 3 ವರ್ಷದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆ ಸಂಪೂರ್ಣವಾಗಿ ಕಾರ್ಯಕರ್ತರು ಸಹಕಾರ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪರು ಮತ್ತೆ ನಮ್ಮ ವಿಜಯೇಂದ್ರಣ್ಣವರು ಇದಕ್ಕೆ ತುಂಬಾ ಬೆಂಬಲನ ಸೂಚಿಸಿ ಮೊದಲನೇದಾಗಿ ಅವರು ಇದನ್ನ ಹುಟ್ಟಾಕಿದ್ರು ಕೂಡ ಅದಕ್ಕೆ ಕಂಪ್ಲೀಟ್ ಸಹಕಾರ ಯಡಿಯೂರಪ್ಪ ಮತ್ತು ವಿಜಯೇಂದ್ರಣ್ಣ ಕೊಟ್ಟಿರ್ತಾರೆ. ಅವರ ಒಂದು ಇದಕ್ಕೆ ನಾವು ತುಂಬಾ ಚಿರಋಣಿ. ನಾವು ಅವರು ನಮ್ಮ ಮಠದ ಮೇಲೆ ಇಟ್ಕೊಂಡ್ರೆ ಗೌರವಕ್ಕೆ ನಾವು ಯಾವತ್ತೂ ಕೂಡ ಆಭಾರಿಯಾಗಿ ಇರ್ತೀವಿ ಅಂತ ಹೇಳ್ತೀನಿ. ಈ ಸಂಘ ಸಂಸ್ಥೆಗಳನ್ನ ಗುರುಗಳು ಹುಟ್ಟಾಕೋದಕ್ಕೆ ಮೊದಲು ಒಂದು 25 ಸಂಘ ಒಟ್ಟಿಗೆ ಮಾಡಿದ್ವಿ. ಅಲ್ಲಿಂದ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೂ ಅದು ಒಂದು ಸ್ಪೀಡ್ ಅಲ್ಲಿ ಒಂದು ಬಹಳ ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ 3ನೇ ವರ್ಷದ ಒಂದು ಮಹಿಳಾ ಸಹಕಾರ ಸ್ವಸಹಾಯ ಸಂಘದ್ದು ಏನು ಕಾರ್ಯಕ್ರಮ ಇದೆ ಅದು 3ನೇ ವರ್ಷದ್ದು ಶಿಕಾರಿಪುರದಲ್ಲೇ ಮಾಡ್ಬೇಕು ಅಂತ ವಿಜಯೇಂದ್ರಣ್ಣ ಮತ್ತು ಅವರ ರಾಘಣ್ಣವರು ಕೂಡ ನಮ್ಮಲ್ಲೇ ಮಾಡ್ತೀವಿ ಅಂತ ಅವರಾಗಿ ಒಪ್ಕೊಂಡು ಅದರ ಕಾರ್ಯಕ್ರಮಗಳದ್ದು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೂ